ಆಹಾ, ನನಗಂತೂ ಇವತ್ತು ಎಷ್ಟು ಖುಷಿ ಆಗುತ್ತೈತಂದ್ರೆ ಖುಷಿಗೆ ಕಾಲು ನೆಲದ ಮೇಲೇ ನಿಲ್ತಾ ಇಲ್ಲ. ಎರಡು ರೆಕ್ಕೆ ಏನಾದರೂ ಇದ್ದು ಬಿಟ್ಟಿದ್ದಿದ್ರೆ ಹಾಗೆ ಗಾಳಿನಲ್ಲಿ ತೇಲಾಡ್ಬಿಡ್ತಿದ್ದೆ. ಇವತ್ತು ನಾನು ಬೆಳಿಗ್ಗೆ ಇದ್ದರೆ ಯಾರ ಮುಖ ನೋಡಿದೆ? ಹಾಂ, ಇನ್ಯಾರ ಮುಖ? ನನ್ನ ಮುಖ ನಾನಾ ಕನ್ನಡಿಯಾಗಿ ನೋಡ್ಕೊಂಡಿರ್ತೀನಿ. ಅದಕ್ಕೆ ಇಂಥ ಒಳ್ಳೆ ಸುದ್ದಿ ಕೇಳಿದ್ದೀನಿ ನಾನು. ಅಯ್ಯೋ ದೇವ್ರೇ, ಎಲ್ಲ ನಾನು ಅನ್ಕೊಂಡಿರೋ ಹಾಗೇ ಆಗ್ತಾ ಇದೆ. ದೇವ್ರೇ, ದಯವಿಟ್ಟು ನಾನು ಅನ್ಕೊಂಡಿರೋದು ಪೂರ್ತಿ ಮುಗಿಯೋವರೆಗೂ ನೀನು ನನ್ನ ಜೊತೆನೇ ಇರಪ್ಪ. ಆಮೇಲೆ ಬೇಕಾದರೆ ನನ್ನ ಬಿಟ್ಟು ಹೋಗು, ನಡೀತೈತಿ. ಆದರೆ ದಯವಿಟ್ಟು ನಾನು ಅನ್ಕೊಂಡಿರೋ ಹಾಗೆ ಆಗೋ ಹಾಗೆ ಮಾಡಪ್ಪ. ಕೈ ಮುಗಿತೀನಿ ದೇವ್ರೇ ನಿನಗೆ. ಯಪ್ಪ, ಎಲ್ಲನೂ ನಾನು ಅನ್ಕೊಂಡಿರೋ ಹಾಗೆ ಆಗ್ತಾಯಿದೆ. ಹಾಗೇ ಆಗಬೇಕಪ್ಪ ದೇವ್ರೇ. ಏನು ರೀ ಅಮ್ಮಾರ, ಇವತ್ತು ನಿಮ್ಮ ಮಗಳು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಾರಲ್ರಿ? ಹ್ಞೂ, ನಾನು ಅದ ಅಂತೀನಪ್ಪ. ಕೇಳಂತಡಿ. ಲಕ್ಷ್ಮಿ, ಲೇ ಲಕ್ಷ್ಮಿ. ಏನು ಬೇಯವ್ವ, ಏನು ಮೂರು ಜನ ಏನೋ ಗುಸು ಬಿಸ್ಗುಸು ಪಿಸು ಪಿಸು ಅಂತ ಮಾತಾಡ್ಕೊತಾ ಇದ್ರಿ? ಏನು ಸಮಾಚಾರ? ಏನು ರೀ ಹತ್ತಿರ ಭಾಳ ಜೋಶ್ನಾಗಿದ್ದಂಗದಿರಿ. ಅದು ಅಲ್ದ ಮುಖ ಬೇರೆ ಒಳ್ಳೆ ತಾವರೆ ಅರಳ್ದಂಗೆ ಆಗ್ಬಿಟ್ಟೈತಿ. ಏನು ರೀ ಹತ್ತಿರ, ಏನು ಸಮಾಚಾರ? ಮಾವಾರ ಏನಾರು ಸೀರೆ ತಂದು ಕೊಟ್ರನ್ರಿ ಹೊಸದು? ಅದಕ್ಕೆ ಇಷ್ಟೊಂದು ಖುಷಿ ಆಗದಿರನ್ರಿ? ನಿಮ್ಮ ಮಾವ ನನಗೆ ಸೀರೆ ತಂದು ಕೊಡೋದು? ಅಯ್ಯೋ ದೇವ್ರೆ, ಅಂಥದ್ದೇನೂ ಇಲ್ಲ. ನನಗಾಗ್ತಾ ಇರೋ ಖುಷಿನೇ ಬೇರೆ. ನಾನೇನು ಅಂದ್ಕೊಂಡಿದ್ದೆ ನನ್ನ ಜೀವನದಲ್ಲಿ ಅದೇ ಆಗ್ತಾಯಿದೆ. ಆ ಖುಷಿಗೆ ನನಗಂತೂ ಕಾಲು ನೆಲದ ಮೇಲೇ ನಿಲ್ತಾ ಇಲ್ಲ. ಅತ್ಯಾರ, ಹಂಗಂತ ಮೇಲೆ ಹಾರಕ್ಕೆ ಹೋದ್ಗಿದ್ದೀರಿ, ಮತ್ತೆ ಕೆಳಗಡೆ ಬಿದ್ರಂದ್ರೆ ಮನೆಗೆ ಹಾಕಿರೋ ಕಲ್ಲೆಲ್ಲ ಒಡೆದ ಹೋಗ್ಬಿಡ್ತಾವ್ರಿ. ಜೋಕ್ ಮಾಡು, ಅದೆಷ್ಟು ಜೋಕ್ ಮಾಡ್ತಿದ್ದೀಯ ಮಾಡು. ಇವಾಗ ಏನಾರ ನಾನು ಹೇಳೋ ವಿಷಯನ ನೀವೇನಾದರೂ ಕೇಳಿಬಿಟ್ರೆ ನಿಮ್ಮ ಹೊಟ್ಟೆನಲ್ಲಿ ಖಾರಪುಡಿ ಕಲಿಸ್ದಂಗಾಗತ್ತೆ ಗೊತ್ತಾ? ಅಷ್ಟು ಖುಷಿಯಾಗಿದ್ದೀನಿ ನಾನು. ಏನು ಬೇಕಾದರೂ ಜೋಕ್ ಮಾಡ್ಕೊರಿ, ಏನು ಬೇಕಾದರೂ ಅನ್ರಿ ಇವತ್ತು. ಅಬ್ಬಾ, ಅದೇನ್ಲೇ ಅಂತ ಖುಷಿ ವಿಷಯ ನಮಗೂ ಹೇಳಲೇಪ್ಪ, ನಾವು ಖುಷಿ ಪಡ್ತೀವಿ. ಯವ್ವ, ನಾನು ಹೇಳೋ ಖುಷಿ ವಿಷಯನ ನೀವೇನಾದರೂ ಕೇಳಿದ್ರೆ ನೀವು ಖುಷಿ ಪಡೋದಿಲ್ಲ, ಹೊಟ್ಟೆನಲ್ಲಿ ಉರ್ಕೊಂಡು ಸಾಯ್ತೀರ. ಅತ್ಯಾರ, ಏನಾದರೂ ಖುಷಿ ವಿಷಯ ಹೇಳಿದ್ರೆ ಹೊಟ್ಟೆ ಉರ್ಕೊಂಡು ಸಾಯೋದಕ್ಕೆ ನೀವಲ್ರಿ. ನಾವು ಮನೆಯಲ್ಲಿ ಯಾರಿಗೇ ಒಳ್ಳೇದಾಗಲಿ, ಯಾರಿಗೇ ಖುಷಿ ಆಗಲಿ, ಅದು ಯಾವುದೇ ವಿಷಯ ಇರಲಿ ಅದನ್ನು ಕೇಳಿದ್ರೆ ನಾವು ಖುಷಿ ಪಡ್ತೀವ್ರಿ. ಹೊಟ್ಟೆ ಏನು ಉರ್ಕೊಳಂಗಿಲ್ಲ. ನೀವು ಹೇಳ್ರಿ ಅತ್ಯಾರ, ಪರವಾಗಿಲ್ಲ. ನಿಂಗಿದು ಬೇಕಿತ್ತ ಮಗಳೇ, ಬಿಲ್ಡಪ್ಪು ಯಾಕೆ ತಗೋತೀಯ ಸುಮ್ಮನೆ? ಬಾಯಿ ಮುಚ್ಕೊಂಡು ಹೇಳೋದಕ್ಕೇನಾಗುತ್ತೆ? ಹೇಳೇ, ಬಾಯಿ ಮುಚ್ಕೊಂಡೆ, ಬಾಯಿ ತಗೊಂಡು ನಿಂತು ಬಿಟ್ಟೆಲ್ಲ. ನೋಡ್ತೀನಿ ಅದೆಷ್ಟು ಖುಷಿ ಪಡ್ತೀರಿ ನೀವಂತ ನಾನು ನೋಡ್ತೀನಿ. ಅತ್ಯಾರ, ಮೊದಲು ಏನು ವಿಷಯ ಅನ್ನೋದಾರ ಹೇಳ್ರಿ. ನನ್ನ ಮಗ ರಾಜುಗ ಒಂದು ದೊಡ್ಡ ಸಂಬಂಧ ಬಂದೈತಿ ಗೊತ್ತನ? ಹುಡುಗಿ ಮನೆ ಕಡೆಯಲ್ಲವರು ಎಷ್ಟು ಶ್ರೀಮಂತರದಾರ ಗೊತ್ತಾ? ಕೋಟ್ಯಾಧೀಶ್ವರರ ಅಂತ ಒಳ್ಳೆ ಸಂಬಂಧ ನನ್ನ ಮಗಗೆ ಬಂದೈತಿ. ನಾಳೆನ ಹೆಣ್ಣು ನೋಡಕ್ಕೆ ಬರ್ರಿ ಅಂತ ಫೋನ್ ಹಚ್ಚಿದ್ರಿ. ಈಗ ಗೊತ್ತಾಯ್ತಾ? ಅಯ್ಯೋ, ಇಟಕ್ಕ ಈ ನಮ್ನಿ ಖುಷಿ ಪಡಾಕೊಂತೀರನ್ರಿ ಅತ್ಯಾರ. ನಾನೇನೋ ನೀವು ಖುಷಿ ಪಟ್ಟಿದ್ದು ನೋಡಿದ್ರೆ ನಿಮ್ಗೆ ಎಲ್ಲೋ ಒಂದು ಲಾಟ್ರಿ ಹೊಡಿತೋ ಏನೋ, ಕೋಟ್ಯಾಧೀಶ್ವರರು ನೀವ ಆಗ್ಬಿಡ್ತೀರೋ ಏನೋ ಅಂತ ನಾನು ಅನ್ಕೊಂಡೆ. ಇಟಕ್ಕ ಈ ನಮ್ನಿ ಖುಷಿ ಪಡಾಕೊಂತೀರನ್ರಿ ನೀವು? ನನಗೆ ಗೊತ್ತು ನೀವು ಯಾರು ಖುಷಿ ಪಡಂಗಿಲ್ಲ ಅಂತ. ಅದಕ್ಕೆ ನಾನು ಆಗಲೇ ಹೇಳಿದ್ದೆ, ನೀವೆಲ್ಲರೂ ಹೊಟ್ಟೆ ಉರ್ಕೋತೀರಿ ಅಂತಂದು. ಈಗ ಒಳಗಡೆ ಎಲ್ರಿಗೂ ಹೊಟ್ಟೆ ಉರಿಯಾಕುಂತೈತಿಲ್ಲ. ಯವ್ವ, ನಾನು ನಿನಗೆ ಚಾಲೆಂಜ್ ಹಾಕಿದ್ದಿಲ್ಲ. ನಾನು ಚಾಲೆಂಜ್ ಹಾಕಿದಂಗೆ ನನ್ನ ಮಗನಿಗೆ ದೊಡ್ಡ ಸಂಬಂಧನ ತೊಗೊಳಕುಂತೀನಿ ನಾನು, ಗೊತ್ತಾಯ್ತಾ? ಅತ್ಯಾರ, ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರಂತ, ಹಂಗಾತ್ರಿ ಅತ್ಯಾರ ನಿಮ್ಮ ಬಾಳೆವು. ಯಾಕಲೇ ಹಂಗೆ ಬೊಗಳಾಕುಂತೀರಿ? ಮತ್ತಿನ್ನೇನ್ರಿ ಅತ್ತರ, ಇನ್ನು ಹೆಣ್ಣು ನೋಡಕ್ಕೆ ಹೋಗಿಲ್ಲ, ಹುಡುಗ ಹುಡುಗಿ ನೋಡಿಲ್ಲ, ಮಾತುಕತೆ ಆಗಿಲ್ಲ, ಜಾತಕ ತೋರಿಸಿಲ್ಲ, ಏನು ಆಗದೆ ಇರೋಕ್ಕಿಂತ ಮುಂಚೆನ ಏನು ಆ ಮನೆ ಹುಡುಗಿ ನಿಮ್ಮ ಮನೆ ಸೊಸಿ ಆಗೋ ಬಿಟ್ಲಾ ಅನ್ನೋ ಲೆವೆಲ್ಲಿಗೆ ಕನಸು ಕಾಣಕುಂತಿರಲ್ರಿ ಅತ್ತರ. ಅದಕ್ಕೆ ಹೇಳಿದ್ದೆ ನಾನು. ಅಲ್ಲಲೇ, ನೀವು ಬರೀ ಫೋನಾಗ ಮಾತಾಡ್ಕೊಂಡಿದ್ದು. ನಿನ್ನ ಮಗ ರಾಜು ಆ ಹುಡುಗಿನ ಒಪ್ಕೋಬೇಕು, ಆ ಹುಡುಗಿ ನಿನ್ನ ಮಗನ ಒಪ್ಕೋಬೇಕು. ಜಾತಕ ಎಲ್ಲ ಕೂಡಿ ಬರ್ಬೇಕು. ಮುಂಚೆಗೆ ಜಾಸ್ತಿ ಹಗಲು ಕನಸು ಕಾಣಕ್ಕೆ ಹೋಗಬೇಡ. ಆಮೇಲೆ ನಿರಾಸೆ ಆತಂದ್ರೆ ನಿನ್ನ ಮುಖ ನಮ್ಮ ಕೈಯಾಗ ನೋಡೋಕ್ಕಾಗಲ್ಲ. ನನಗೆ ಗೊತ್ತು ನೀವೆಲ್ಲರೂ ಹಿಂಗೆ ಹೊಟ್ಟೆ ಉರ್ಕೋತೀರಿ ಅಂತಂದು. ನನಗೆ ಗೊತ್ತು ನೀವೆಲ್ಲರೂ ಹೊಟ್ಟೆ ಉರ್ಕೊಳ್ಳೋರ ಅಂತಂದು. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಆಗಲೇ ಆ ಹುಡುಗಿ ಫೋಟೋನ ಇಸ್ಕೊಂಡಿದ್ದೂ ಆಯಿತು, ನನ್ನ ಮಗ ಕಳಿಸಿದ್ದೂ ಆಯಿತು. ಹಂಗೆ ನನ್ನ ಮಗನ ಫೋಟೋನ ಅವರಿಗೂ ಕಳಿಸಿದ್ದಾಯ್ತು. ಆ ಹುಡುಗಿನೂ ನನ್ನ ಮಗನ ನೋಡಿ ಒಪ್ಕೊಂಡಾಳ, ನನ್ನ ಮಗನೂ ಆ ಹುಡುಗಿನ ನೋಡಿ ಒಪ್ಕೊಂಡಾಳ. ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಹೆಣ್ಣು ನೋಡೋದಕ್ಕೆ ಹೋಗ್ತಾ ಇರೋದು ನಾವು, ಗೊತ್ತಾಯ್ತಾ?
ಅಂತ ಕೋಟ್ಯಾಧೀಶ್ವರ ಮಗಳಕಿ ಅಂತ ಮಗಳನ್ನ ನನ್ನ ಮಗ ಒಪ್ಕೊಳ್ದೆ ಇರ್ತಾನ. ಹ್ಞೂ ಅತ್ಯಾರ, ಕೋಟ್ಯಾಧೀಶ್ವರರ ಮಗಳು ಅಂತೀರಿ, ಆಕೆಗೆ ಕಣ್ಣು ಕಿವಿ ಮೂಗು ಎಲ್ಲ ಇರೋ ಜಾಗದಾಗ ಅದಾವಿಲ್ರಿ? ಲೇ ನಿಂದು ಯಾಕ ಮಾತು ಭಾಳ ಅತಿ ಆಗಕ್ಕುಂತೈತಾ ನಿಂದು? ಹಂಗಲ್ರಿ ಅತ್ಯಾರ, ಕೋಟ್ಯಾಧೀಶ್ವರ ಮಗಳು ಅಂತ ಒತ್ತಿ 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 ಹೇಳಾಕೊಂತೀರಲ್ಲ, ಅದಕ್ಕೆ ಕೇಳಿದೆ. ನಾನು ಕೋಟ್ಯಾಧೀಶ್ವರ ಮಗಳು ಆದ ತಕ್ಷಣ ಕಿವಿ ಇರೋ ಜಾಗದಲ್ಲಿ ಮೂಗು, ಕಣ್ಣಿರೋ ಜಾಗದಲ್ಲಿ ಬಾಯಿ, ಕೈ ಇರೋ ಜಾಗದಲ್ಲಿ ಕಾಲು, ಏನಾರ ಹಿಂಗೆ ವ್ಯತ್ಯಾಸ ಏನಾರ ಐತಾ ಏನ ಅಂತ ಕೇಳಿದೆಪ್ಪ ನಾನು. ಆ ಹುಡುಗಿಗೆ ಎಲ್ಲ ಇರೋ ಜಾಗದಾಗ ಅದಾವು. ನಿಮ್ಮಿಬ್ಬರಿಗಿಂತನೂ ಚಂದದಾಳಕ್ಕೆ, ಒಳ್ಳೆ ಮಹಾಲಕ್ಷ್ಮಿ ಕಳೆ ಐತಕ್ಕೆ ಮುಖದಾಗ, ಗೊತ್ತನ ನಿಮ್ಮ ಥರ ದರಿದ್ರ ಮುಖ ಇಲ್ಲಕ್ಕಿದು. ಅಯ್ಯೋ ಅತ್ಯಾರ, ನಮ್ದು ದರಿದ್ರ ಮುಖ ಆದರೂ ಪರವಾಗಿಲ್ಲ ಬಿಡ್ರಿ ಅತ್ತರ. ಮುಂದೆ ನಿಮಗೆ ಬರಾಕುಂತಾಳಲ್ರಿ ಸೊಸಿ, ಆ ಸೊಸಿಯ ಮುಖನಾರ ಮಹಾಲಕ್ಷ್ಮಿ ಕಳೆ ಐತಲ್ಲ, ಸಾಕು ಬಿಡ್ರಿ ಅತ್ಯಾರ. ನೋಡಂತೆ ಅಂತ ನನ್ನ ಸೊಸಿ ಈ ಮನೆಗೆ ಕಾಲು ಇಡದ ತಡ. ಈ ಮನೆ ಎಲ್ಲ ದೊಡ್ಡ ಬಂಗ್ಲೆ ಆಕೈತಿ, ಕಾರ್ ಬರ್ತೈತಿ, ನನಗೆ ಒಡವೆ ವಸ್ತ್ರ ಸೀರೆ ಎಲ್ಲ ಬರ್ತೈತಿ. ನನ್ನ ಸೊಸಿ ಕಾಲ್ಗೂಡ ಹಂಗೈತಿ ಗೊತ್ತನು. ಈ ಮನೆ ಅರಮನೆ ಆಕೈತಿ. ನೀವಿಬ್ರು ಬಂದ ಮೇಲೆ ಐತಲ್ಲ, ಹಿಂಗಿರಂಗಿಲ್ಲ. ನನ್ನ ಸೊಸಿ ಹೆಜ್ಜೆ ಇಡಾಕ ಈ ಮನೆ ಅರಮನೆ ಆಗಿಬಿಡತ್ತ. ಓ ಹೌದನ್ರಿ ಅತ್ತರ? ಹಾಂ. ನಿಮ್ಮ ಸೊಸಿ ಹೆಜ್ಜೆ ಇಟ್ಟ ತಕ್ಷಣ ಮನೆ ಅರಮನೆ ಆಗ್ಬಿಡ್ತೈತನ್ರಿ? ಹ್ಞೂ, ಮತ್ತು ಅಕ್ಕಿ ಕಾಲ್ಗುಣ ಅಂಥದ್ದೈತಿ. ಹೆಜ್ಜಿಗೊಬ್ಬೊಬ್ರು ಆಳದಾರ ಗೊತ್ತನ ಆಕಿಗೆ. ಕೈಗೊಬ್ಬರ ಆಳು, ಕಾಲ್ಗೊಬ್ಬರ ಆಳು. ಏನು ಕೆಲಸ ಹೇಳಿದ್ರು ಸಾಕು ಟಕ್ ಅನ್ನಂಗೆ ಮಾಡ್ಕೊಡ್ತಾರೆ ಗೊತ್ತಾ ಅವ್ರ ಮನ್ಯಾಗ. ಅಂಥ ದೊಡ್ಡ ಕೋಟ್ಯಾಧೀಶ್ವರ ಅದ ಅಕ್ಕಿ ಬಂದಮೇಲೆ ಈ ಮನೆಯಾಗಿರ್ತಾಳೆ. ಇದನ್ನೆಲ್ಲ ಬೆಳೆಸಿ ದೊಡ್ಡ ಮನೇನ ಕಟ್ಟಿಸ್ತಾಳಕ್ಕಿ, ನೋಡಂತಿ ಅಂತ. ಅತ್ಯಾರ, ಹೆಜ್ಜಿಗೊಬ್ಬೊಬ್ರು ಆಳದಾರ, ಕೈಗೊಬ್ಬರು ಕಾಲ್ಗೊಬ್ಬರು ಆಳದಾರ. ಹ್ಞೂ, ಮತ್ತೆ ಇನ್ನೇನು ನಿಮ್ಮಂಗೆ ಬಿಕಾರಿ ಅಂತ ಮಾಡಿ ಅಣ್ಣ. ನೋಡ್ರಿ ಅತ್ಯಾರ, ಕೈಗೊಬ್ರು ಕಾಲಿಗೊಬ್ರು ಆಳದಾರ ಅಂತಂದ್ಮೇಲೆ ಹುಡುಗಿ ಕೈಕಾಲು ನೆಟ್ಟಗದವನೇನೇ ಪಾರ್ಶಿ ಹೊಡೆದು ಹೋಗಾವ ಏನಂತಂದು ಚಂದನ ತಂಗ ನೋಡ್ರಿ ಅತ್ಯಾರ. ಅದು ಅಲ್ದ ಈಗಿನ ಕಾಲದಾಗ ಭಾಳ ಮೋಸ ಮಾಡ್ತಾರ್ರಿ. ಮತ್ತು ನೀವು ಕೋಟ್ಯಾಧೀಶ್ವರ ಮಗಳಂತ ಸೆಕೆಂಡ್ ಹ್ಯಾಂಡ್ ಏನಾರ ತಂದಿಂದಿರಿ, ಹುಷಾರು ವಿಚಾರಿಸಿ ನೋಡ್ರಿ ಎಲ್ಲರೂ. ಲೇ ಸವಿ, ನನ್ನ ಖುಷಿದ ಮೂಡೆಲ್ಲ ಹಾಳು ಮಾಡಿಟ್ಟಿಲ್ಲ ನೀನು. ನಾನೆಲ್ಲ ವಿಚಾರಿಸ್ತೀನಿ. ಆ ಹುಡುಗಿದು ಕೈ ಕಾಲು ಎಲ್ಲನೂ ನೆಟ್ಟಗದವು. ಅದಲ್ದ ಆ ಹುಡುಗಿಗಿದು ಮೊದಲನೇ ಮದುವೆನೂ ಐತಿ. ನನ್ನ ಮಗನ್ನ ಆಕೆ ಫಸ್ಟ್ ಇಷ್ಟಪಟ್ಟಿದ್ದು ಗೊತ್ತಾ. 100 ಜನ ಹುಡುಗರು ಬಂದು ಹೋದ್ರೂ ಯಾರನ್ನೂ ಇಷ್ಟಪಟ್ಟಿಲ್ಲಕ್ಕೆ. ನನ್ನ ಮಗನ ಇಷ್ಟಪಟ್ಟಾಳ ಗೊತ್ತನ. ನನ್ನ ಮಗಗೇನು ಕಮ್ಮಿ ಆಗೈತೆ, ರಾಜ ಇದ್ದಂಗದಾನ. ಓ, ನಿಮ್ದು ಹಂಗಂದ್ರೆ ದೊಡ್ಡ ರಾಜಮನೆತನ ಬಿಡ್ರಿ ಅತ್ಯಾರ. ಮತ್ತು ಇಂಥ ಮನೆತನಕ್ಕೆ ಸೊಸೆಯಾಗಿ ಬರಾಕ ನೀವಿಬ್ರು ಪುಣ್ಯ ಮಾಡಿರಿ ಗೊತ್ತನ. ಹ್ಞೂ ರೀ ಅತ್ಯಾರ, ಎಷ್ಟು ಪುಣ್ಯ ಮಾಡಿವ ಅನ್ನೋದು ಮನೆಗೆ ಬಂದ ಮೇಲೇ ಗೊತ್ತಾಗುತ್ತೈತೆ ನೋಡ್ರಿ ನಮಗೂ. ಯಾವ ದೇವರಿಗೆ ಯಾವ ಜನ್ಮದಲ್ಲಿ ಒಂದು ಹೂ ಹೆಚ್ಚಿಗೆ ಏರ್ಸಿದ್ನೋ ಏನೋ, ಅಲ್ಲ ಹೆಚ್ಚಿಗೆ ಏರ್ಸಿದ್ವೋ ಏನೋ ನಾನು ಲಲಿತಾ. ನಿಮ್ಮಂಥ ದೆವ್ವರಂತ ಅತ್ತಿ ಸಿಕ್ಕಾರ್ರಿ. ಈ ಸತ್ಯ ಇವಾಗಲಾದ್ರೂ ಗೊತ್ತಾತಲ್ಲ, ಅಷ್ಟು ಸಾಕು. ಯವ್ವ, ನಾಳೆನೇ ಹೆಣ್ಣು ನೋಡಕ್ಕೆ ಹೋಗೋದೈತಿ. ಎದ್ದು ಲಗುನ ರೆಡಿ ಆಗಿಬಿಡ್ರಿ. ನಿಮ್ಮಿಬ್ರಿಗೂ ಹೇಳಾಕೊಂತೀನಿ, ನಾಳೆ ಒಂದು ಸ್ವಲ್ಪ ಚಂದನ ತಂಗ ಸೀರೆಗಿರಿ ಉಟ್ಕೊಂಡು ಚಂದನ ತಂಗ ರೆಡಿ ಆಗ್ರಿ. ನಾಳೆ 9 ಗಂಟೆಗೆ ಮನೆ ಬಿಡೋದು. ಏನಾರ ಹೆಚ್ಚು ಕಮ್ಮಿ ಮನ್ಯಾಗ ಕೆಲಸ ಹಂಗೆ ಇಟ್ಕೊಂಡು ಕೂತ್ಕೊಂಡೆ, ಬೇಕಂತ ಹೋಗೋ ಮುಂದೆ ರೆಡಿ ಆಗದೆ ಹಂಗೆ ನಿಂತ್ಕೊಂಡೆ ಮಾಡಿದ್ರಿ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. 8:30 ಅನ್ನಷ್ಟಿಗೆ ಮನ್ಯಾಗ ಎಲ್ಲರೂ ರೆಡಿ ಇರ್ಬೇಕು. 9 ಗಂಟೆನಷ್ಟಿಗೆ ಮನೆ ಬಿಡೋದು ಏನು? ಸರಿ ಆಯ್ತು ತಗೋರಿ ಅತ್ಯಾರ. ಅಯ್ಯೋ, ನನಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ ಮೊದಲು ಈ ವಿಷಯನ ನಮ್ಮ ತಂಗಿಗೆ ಹಚ್ಚಿ ಹೇಳ್ತೀನಿ. ಆಕೇನೂ ಖುಷಿ ಪಡ್ತಾಳ. ಸರ್ಕೋರಿತ್ತಾಗ ಅಮ್ಮಾರ, ನಮ್ದು ಸ್ವಲ್ಪ ಹೊರಗಡೆ ಕೆಲಸ ಐತ್ರಿ, ಅಂಗಳದಾಗ ಹೋಗ್ಬರ್ತೀವಿ. ಸರಿ ನಡ್ರಿ. ಅಲ್ಲಲ್ಲಿ ಲಲಿತಿ, ನಮ್ಮತ್ತಿ ಈಗಲೇ ನಮ್ಮನ್ನು ಹಿಂಗೆ ಕಾಣಕುಂತಾಳ. ನಾಳೆ ಈ ಮನೆಗೆ ಕೋಟ್ಯಾಧೀಶ್ವರ ಸೊಸಿ ಬಂದಮೇಲೆ ಇನ್ನೂ ಎಷ್ಟು ಹುರಿತಾಳ ಏನ ನಮ್ಮತ್ತಿ. ನನಗೂ ಹಂಗೆ ಅನ್ಸಕ್ಕಂತೈತೆ ನೋಡ್ಲಿ. ಈಗಲೇ ನಮ್ಮತ್ತಿ ನಮ್ಮಿಬ್ಬರಿಗೂ ಹಿಂಗೆ ಮಾಡ್ತಾಳೆ, ಒಳ್ಳೆ ಕಾಲು ಕಸ ಕಂಡಂಗೆ ಕಾಣ್ತಾಳೆ. ಇನ್ನು ಆ ಸೊಸಿ ಬಂದಮೇಲೆ ಇನ್ನೂ ಏನೇನೈತಾನೆ ಈ ಮನೆಯಾಗ. ಇನ್ನು ಏನೇನು ನೋಡಬೇಕೋ ಏನೋ, ಏನೇನು ಅನ್ಭವಿಸ್ಬೇಕೋ ಏನೋ. ನನಗೂ ಹಂಗೆ ಅನ್ಸಕ್ಕಂತೈತಿ. ಈಗಲೇ ನಮ್ಮತ್ತಿ ಕಾಲು ನೆಲದ ಮೇಲೆ ನಿಲ್ಲವಲ್ದು. ಇನ್ನು ಆ ಕೋಟ್ಯಾಧೀಶ್ವರ ಸೊಸಿ ಈ ಮನೆ ಸೊಸಿ ಆಗಿಬಿಟ್ರೆ ಅಷ್ಟ, ನಮ್ಮತ್ತಿ ಕಾಲು ನೆಲದ ಮೇಲೆ ನಿಲ್ಲದೇ ಇಲ್ಲ. ಆಗಲ್ಲ ಅಂದ್ಲಲ್ಲ, ಹಾರಾಡ ಕುಂತು ಬಿಡ್ತಾಳೆ ಮೇಲೆ. ಅಂದಂಗೆ ಈ ಸಂಬಂಧ ಅತ್ತಿಯರಿಗೆ ಹೆಂಗೆ ಗೊತ್ತಾತ ಏನು? ಎಲ್ಲರ ಪತ್ತೆ ಹಚ್ಚಾರ ನೋಡು ಅತ್ತಿಯರು, ಒಂದು ಮಾತು ಹೇಳಿಲ್ಲ ನಮಗೆ.
ಹೇಳ್ತಿದ್ದಾರ ಅತ್ಯಾರ ಅದು ನಮ್ಮ ಮುಂದೆ ಎಲ್ಲ ಒಳಗಡೆನೆ ಮುಚ್ಚಿಟ್ಕೊಂಡು ಮಾಡಾಕೊಂತಾರೆ. ಅದು ನಾಳೆ ಹೋಗೋದೈತೆ ಅಂತಂದು ನಾಳೆಗೆ ಎದ್ದು ನಾವೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಹೇಳಾರ. ಇಲ್ಲ ಅಂದ್ರೆ ಅದನ್ನು ಹೇಳಾರಲ್ಲ. ಪುಣ್ಯ ನೀನ ನೋಡಂತಿ ಅಂತ ಹೆಂಗೆ ಮುಚ್ಚಿಟ್ಕೊಂಡು ಎಲ್ಲ ಕೆಲಸನೂ ಸಾಧಿಸ್ಕೋತಾಳೆ ನಮ್ಮ ಅತ್ತೆ ಅನ್ನೋದು. ಅದು ನಿಜನ. ನಮ್ಮ ಅತ್ತಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಬುದ್ಧಿ ಬರುತ್ತೆ ಸಮೀಪದಲ್ಲಿನೇ ಬುದ್ಧಿ ಬರುತ್ತೆ. ಬುದ್ಧಿ ಕಲ್ಸಕ್ಕಂತನ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು. ಏನಪ್ಪ ನಮ್ಮ ಅತ್ತೆ ಬುದ್ಧಿ ಕಲಿತಾಳೋ ಅಥವಾ ನಮಗೆ ವಾಪಸ್ ಬುದ್ಧಿ ಕಲಿಸ್ತಾಳೋ ಯಾರಿಗೆ ಗೊತ್ತು. ನಡಿ ಕೆಲಸ ಅದಾವಲ್ಲ, ಕೆಲಸ ಮಾಡೋಣ.